ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ಗೆ ಸೌಂಡ್ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನೀವೇನು ಮಾಡ್ಬೋದು ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಬೋದು. ನಾನು ಮುಂದೆ ಯಾವುದೇ ರೀತಿ ಮಾಹಿತಿ ಆಗಿರ್ಬೋದು, ನಾನು ಸ್ನೇಹಿತರೆ ಆಲ್ಮೋಸ್ಟ್ ಉದ್ಯೋಗದ ಮಾಹಿತಿ ಹಾಕ್ತೀನಿ ರೀ. ಉದ್ಯೋಗದ ಮಾಹಿತಿ ಆಗಿರ್ಬೋದು, ಏನೇ ಅಪ್ಡೇಟ್ ಬಂದರೆ ಸ್ನೇಹಿತರೆ ಉದ್ಯೋಗದ ಬಗ್ಗೆ, ಜಾಬ್ ಅಪ್ಡೇಟ್, ಅದರ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಅದರ ಕೀ ಆನ್ಸರ್ ಆಗಿರ್ಬೋದು, ಯಾವಾಗ ಎಕ್ಸಾಮ್ ನಡೀತಾವೆ, ಯಾವಾಗ ಫಿಸಿಕಲ್ ನಡೀತಾವೆ, ಈ ರೀತಿಯಾಗಿ ಸಂಪೂರ್ಣ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಹಾಗಂತಂದ್ರೆ ಇವತ್ತೇನು ರೀ ಪಾಸ್ವರ್ಡ್ ತೊಗೊಂಡು ಬಂದಿದ್ದಿಲ್ಲ, ನಾ ಪಾಸ್ಪೋರ್ಟ್ ಬಗ್ಗೆ ಏನು ಹೇಳ್ತಿದ್ದಿ, ಪಾಸ್ಪೋರ್ಟ್ ಆಫೀಸ್ನಲ್ಲಿ ಜಾಬ್ ಕರೆದಿದ್ದಾರೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಇದು ಸ್ವಲ್ಪ ಸ್ನೇಹಿತರ ನನಗೂ ಏನು ಹೇಳ್ಬೇಕು ಅನ್ಸಲ್ಲ ಸ್ನೇಹಿತರೆ. ಇದು ಆಲ್ಮೋಸ್ಟ್ ಅಲ್ಲ ಎಲ್ಲೆಲ್ಲಿ ನಿಮ್ಗೆ ಯೂಸ್ ಆಗ್ತಾ ಅಂತಂದ್ರೆ ಸ್ನೇಹಿತರೆ, BA1 ಅನ್ನು DSC 4 ಅನ್ಕೋತೀನಿ ಸ್ನೇಹಿತರೆ. 4ನಲ್ಲಿ ಸಹ ಇದು ಸಿಲೆಬಸ್ ಇದೆ ಸ್ನೇಹಿತರೆ. ಪೌರತ್ವ ಅಂತ ಏನಿದೆ ಸ್ನೇಹಿತರೆ, ಪೌರತ್ವ ಟಾಪಿಕ್ ಬಗ್ಗೆ ನಾನು ಒಂದು ಸ್ವಲ್ಪ ಮಾತಾಡಕ್ಕೆ ಬಂದೀನಿ ರೀ. ಆ ಪೌರತ್ವ ನೋಡ್ಕೊಂಡು ಸ್ನೇಹಿತರೆ ಯಾವ ರೀತಿಯಾಗಿ ಇದು ನಿಮಗೆ DSC ನೀವು BA ವಿದ್ಯಾರ್ಥಿಗಳಿದ್ರೆ ಬೇಗ ಯೂಸ್ ಆಗ್ತದೆ ಸ್ನೇಹಿತರೆ. ಇಲ್ಲ ಸ್ನೇಹಿತರೆ ಕಾಂಪಿಟೇಟಿವ್ ಎಕ್ಸಾಮ್ 100% ಯೂಸ್ ಆಗ್ತದೆ ಸ್ನೇಹಿತರೆ, ಭರವಸೆನ ಕೊಡ್ತಾ ಸ್ನೇಹಿತರೆ. ಹಾಗಂತಂದ್ರೆ ನೋಡೋಣ ಬನ್ರಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಓಕೆ ರೀ ಸ್ನೇಹಿತರೆ, ಸ್ವಲ್ಪ ವೇಟ್ ಮಾಡಿರಿ, ಈಗ ಸ್ವಲ್ಪ ಅಪ್ಡೇಟ್ ಆಗಿದ್ರಿ ಸ್ನೇಹಿತರೆ. ಇದು ನೋಡ್ರಿ ಸಿಟಿಜನ್ಶಿಪ್ ಪೌರತ್ವ ಸ್ನೇಹಿತರೆ. ಇನ್ಫಾರ್ಮೇಷನ್ ಅಬೌಟ್ ಸಿಟಿಜನ್ಶಿಪ್ ಇನ್ ಕನ್ನಡ ಸ್ನೇಹಿತರೆ. ಸಂಪೂರ್ಣ ಮಾಹಿತಿಯನ್ನು ವಿಡಿಯೋಲ್ಲಿ ತಿಳಿತೀನಿ ಸ್ನೇಹಿತರೆ. ಈ ವಿಡಿಯೋ ಸ್ವಲ್ಪ ಹೆಚ್ಚಿಗೆ ಆಯ್ತು ಅಂದ್ರೆ ಸ್ವಲ್ಪ ಸಮಯ ಹೆಚ್ಚು ತಗೋತಂದ್ರೆ ಸ್ನೇಹಿತರೆ, ಮತ್ತು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಪಾರ್ಟ್ 2 ಮಾಡೋಣ. ಯಾರು ವರಿ ಮಾಡ್ಕೋಬೇಡ್ರಿ ಸ್ನೇಹಿತರೆ, ಸ್ವಲ್ಪ ನೋಡ್ಕೊಳ್ರಿ ಸ್ನೇಹಿತರೆ, ನಿಮ್ಗೆ ಯೂಸ್ ಆಗ್ತದೆ ಸ್ನೇಹಿತರೆ. ಕಾಮನ್ ಆಗಿ ಇದು ಬೇಕೇ ಬೇಕು ಸ್ನೇಹಿತರೆ ಮಾಹಿತಿ, ಅದ್ರ ಬಗ್ಗೆ ಹೇಳಕ್ಕೆ ಬರ್ತೀನಿ ಸ್ನೇಹಿತರೆ. ಸ್ವಲ್ಪ ಡಿಮ್ಯಾಂಡ್ ಈ ವಿಡಿಯೋಕ್ಕೆ ಇರೋದ್ರಿಂದ ಮಾಡುವಂಥ ಸಾಹಸ ಮಾಡ್ತಿದ್ದೇನೆ ಸ್ನೇಹಿತರೆ. ಏನಾರ ತಪ್ಪಾದ್ರೆ ಸ್ವಲ್ಪ ಕ್ಷಮಿಸ್ರಿ ಸ್ನೇಹಿತರೆ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬಾಣ್ರಿ ಸ್ನೇಹಿತರೆ. ಮೊದಲನೇದಾಗಿ ನೋಡ್ಕೊಳ್ರಿ ಸ್ನೇಹಿತರೆ, ಪೌರತ್ವ ಅಂದ್ರೆ ಏನು ಸ್ನೇಹಿತರೆ. ಪೌರತ್ವ ಅಂದ್ರೆ ಏನ್ರಿ ಸ್ನೇಹಿತರೆ? ಪೌರತ್ವ ಭಾರತ ಸಂವಿಧಾನ ಏಕಪೌರತ್ವಕ್ಕೆ ಅವಕಾಶ ಕೊಟ್ಟಿದೆ ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಇರೋರಂಥ ಆಲ್ಮೋಸ್ಟ್ ಆಲ್ ಎಲ್ಲರೂ ಸ್ನೇಹಿತರೆ ಏಕ ಪೌರತ್ವ ಪಡ್ಕೋತೀರಿ, ಅಥವಾ ಸ್ನೇಹಿತರೆ ಸಿಂಗಲ್ ಸಿಟಿಜನ್ಶಿಪ್ ಅಂತ ನೀವೇನು ಕರ್ಕೋತೀರಿ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಸ್ನೇಹಿತರೆ, ಎಲ್ಲರೂ ಅನ್ನೋಕ್ಕಿಂತ ಸ್ನೇಹಿತರೆ ಭಾರತ ಸರ್ಕಾರ ಆರಂಭಿಸಿರೋದೇ ಸ್ನೇಹಿತರೆ ಸಿಂಗಲ್ ಸಿಟಿಜನ್ಶಿಪ್, ಏಕ ಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಹೌದಲ್ರಿ ಸ್ನೇಹಿತರೆ? ನೀವು ಸಹ ಏಕಪೌರತ್ವವನ್ನು ಹೊಂದಿರಿ, ನಾವು ಸಹ ಏಕಪೌರತ್ವವನ್ನು ಹೊಂದಿವಿ ಸ್ನೇಹಿತರೆ. ಏಕಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸ್ನೇಹಿತರೆ. ಇಲ್ಲಿ ಓರ್ವ ವ್ಯಕ್ತಿ ಏನದ ಸ್ನೇಹಿತರೆ, ಯಾವುದೇ ಒಬ್ಬ ವ್ಯಕ್ತಿ ನೀವಾಗಿರ್ಬೋದು ಸ್ನೇಹಿತರೆ, ನಾನಾಗಿರ್ಬೋದು ಸ್ನೇಹಿತರೆ, ಇಲ್ಲಿ ಭಾರತದ ಪೌರತ್ವವನ್ನು ಮಾತ್ರ ಪಡ್ಕೊಳಕ್ಕಾಗ್ತದೆ ಸ್ನೇಹಿತರೆ. ಈಗ ಎಕ್ಸಾಂಪಲ್, ನೀವು ಕರ್ನಾಟಕದಲ್ಲಿದ್ದರೆ ಸ್ನೇಹಿತರೆ, ನಂಗೆ ಕರ್ನಾಟಕದ ಪೌರತ್ವ ಬೇಕು. ಅದೇ ರೀತಿಯಾಗಿ ನಾನು ಮಹಾರಾಷ್ಟ್ರದಲ್ಲಿದ್ದೀನಿ ಸ್ನೇಹಿತರೆ, MH ಪೌರತ್ವ ಬೇಕು. ಈ ರೀತಿಯಾಗಿ ಇಲ್ಲರಿ ಸ್ನೇಹಿತರೆ. ಇಲ್ಲಿ ಏಕ ಪೌರತ್ವ ಅಂದ್ರೆ ಸ್ನೇಹಿತರೆ ಸಿಂಗಲ್ ಸಿಟಿಜನ್ಶಿಪ್. ಇಲ್ಲಿ ಸ್ನೇಹಿತರೆ ನಿಮ್ಗೆ ಏನು ಕೊಡ್ತೀರಿ, ಒಂದು ಇಂಡಿಯಾ ಭಾರತ ಸ್ನೇಹಿತರೆ ಪ್ಲಸ್ ಕರ್ನಾಟಕ ಸ್ನೇಹಿತರೆ, ಇದು ದ್ವಿಪೌರತ್ವ ಆಗ್ತದೆ ಸ್ನೇಹಿತರೆ. ಈ ರೀತಿಯಾಗಿ ನಮ್ಮಲ್ಲಿ ಇಲ್ಲರಿ ಸ್ನೇಹಿತರೆ. ಯಾವ್ದು ರೀತಿಯಾಗಿದೆ ಸ್ನೇಹಿತರೆ? ಓನ್ಲಿ ಸಿಂಗಲ್ ಸಿಟಿಜನ್ಶಿಪ್ ಇದೆ ಸ್ನೇಹಿತರೆ. ಏಕ ಪೌರತ್ವಕ್ಕೆ ಮಾತ್ರ ಅವಕಾಶ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇದ್ರ ಬಗ್ಗೆ ನಮ್ಮ ಭಾರತ ಸಂವಿಧಾನದಲ್ಲಿ ಉಲ್ಲೇಖ ಐತೋ ಇಲ್ಲೋ ಅಂತ ಕ್ವಶನ್ ಆಗುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಇದು ನಮ್ಮ ಭಾರತ ಸಂವಿಧಾನದ 2ನೇ ಭಾಗದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. 5ರಿಂದ 11ನೇ ವಿಧಿಗಳು ಪೌರತ್ವಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ. ಯಾವಂತ ನೋಡ್ಕೊಳ್ಳಿ ಸ್ನೇಹಿತರೆ. 5ನೇ ವಿಧಿ ಸ್ಟಾರ್ಟ್ ಆಯ್ತಂದ್ರೆ ಸ್ನೇಹಿತರೆ 11ನೇ ವಿಧಿಯವರೆಗೆ ಎದಕ್ಕೆ ಸಂಬಂಧಪಟ್ಟ ಸ್ನೇಹಿತರೆ? ಪೌರತ್ವ, ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಗಳು ನಮ್ಮ ಸಂವಿಧಾನದಲ್ಲಿ ಅದಾವ್ರಿ. ಹೌದ್ರಿ? ಆದರೆ ಇಲ್ಲಿ ಏನ್ರಿ ಸ್ನೇಹಿತರೆ, ಇವು ದೀರ್ಘವಾಗಿ ಇಲ್ಲ, ಇವು ಸುದೀರ್ಘವಾದ ಉಪಬಂಧಗಳನ್ನು ಹೊಂದಿರುವುದಿಲ್ಲ ಅಂತ ನಮ್ಮ ಸಂವಿಧಾನ ಹೇಳುತ್ತೆ ಸ್ನೇಹಿತರೆ. ನಮ್ಮ ಸಂವಿಧಾನ ಜಾರಿಗೆ ಬಂದಾಗ, ನಮ್ಮ ಸಂವಿಧಾನ ಯಾವಾಗ ಜಾರಿಗೆ ಬಂತ್ರಿ ಸ್ನೇಹಿತರೆ? ಜನವರಿ 26, 1950 ಬಂದಿದೆ ಅಲ್ರಿ. ಜಾರಿಗೆ ಬಂದಾಗ, ಸಂವಿಧಾನ ಜಾರಿಗೆ ಬಂದ ನಂತರ ಪೌರತ್ವವನ್ನು ಪಡೆದುಕೊಳ್ಳುವ ಅದು ಕಳೆದೋಗುವ ಬಗ್ಗೆ ವಿವರಣೆಗಳನ್ನು ಒಳಗೊಂಡಿಲ್ಲ ಸ್ನೇಹಿತರೆ. ನೋಡ್ಕೊಳ್ರಿ ಸ್ವಲ್ಪ ಇದ್ರ ಬಗ್ಗೆ ನಿಮ್ಗೆ ಗಮನ ಇರಲಿ ಅಂತ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ್ರಿ ಸ್ನೇಹಿತರೆ. ಪೌರತ್ವ ಕಾಯ್ದೆ ಸ್ನೇಹಿತರೆ, ಪೌರತ್ವ ಕಾಯ್ದೆ ಎಷ್ಟಂತಂದ್ರೆ 1955 ಸ್ನೇಹಿತರೆ. ಇದ್ರ ಬಗ್ಗೆ ಆ ಹಿಂದೆನೂ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದ್ದಾವೆ, ಇನ್ನು ಮುಂದೆನೂ ಕ್ವಶನ್ ಆಗ್ತಾವೆ ಸ್ನೇಹಿತರೆ. ಪೌರತ್ವ ಕಾಯ್ದೆ 1955 ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿರಿ. ಸಂವಿಧಾನದ ಪ್ರಕಾರ ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಮಾಡುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ ಸ್ನೇಹಿತರೆ. ಎದಕ್ಕೆ ಅಧಿಕಾರ ಇದೆ ರೀ? ಸಂಸತ್ತು.
ಸಂಸತ್ತಿಗೆ ಮಾತ್ರ ಇದೆ. ಎಷ್ಟನೇ ವಿಧಿ ಪ್ರಕಾರ ಸ್ನೇಹಿತರೆ? 11ನೇ ವಿಧಿ ಪ್ರಕಾರ ಸಂಸತ್ತಿಗೆ ಮಾತ್ರ ಅಧಿಕಾರ ಇದೆ ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಾ ಇಷ್ಟಪಡ್ತೀನಿ ರೀ ಸ್ನೇಹಿತರೆ. ಅಲ್ಲಿ ನಮ್ಮ ಸಂವಿಧಾನದಲ್ಲಿ ಸಹ ಇದೆ ರೀ. ಹಂಗಂದ್ರೆ ಮತ್ತೆ ನೋಡಿ ಸ್ನೇಹಿತರೆ, ಸಂಸತ್ತು ಪೌರತ್ವ ಕಾಯ್ದೆ 1955 ರೂಪಿಸಿತು. ಈ ಕಾಯ್ದೆಯು ಸಂವಿಧಾನ ಜಾರಿಗೆ ಬಂದ ಪೌರತ್ವವನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ಕಳೆದುಕೊಳ್ಳಕ್ಕೆ ಅವಕಾಶ ನೀಡುತ್ತದೆ. ಪೌರತ್ವವನ್ನು ಸ್ನೇಹಿತರೆ ನೀವು ಪಡೆದುಕೊಳ್ಳಬಹುದು ಮತ್ತು ಕಳೆದುಕೊಳ್ಳಬಹುದು. ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ ನೀವು ಪಡೆದುಕೊಳ್ಳಬಹುದು ಮತ್ತು ಕಳೆದುಕೊಳ್ಳಬಹುದು. ಎರಡಕ್ಕೂ ಸಹ ಏನೈತಿ ನಮ್ಮ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಓಕೆ ಸ್ನೇಹಿತರೆ, ಹಂಗಂತಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಸ್ನೇಹಿತರೆ 1955 ಅಷ್ಟೇ ಅಲ್ಲದೆ ಸ್ನೇಹಿತರೆ ಮತ್ತು 1986ರಲ್ಲಾಗಿದೆ, 1992ರಲ್ಲಾಗಿದೆ, 2009ರಲ್ಲಾಗಿದೆ, 2005ರಲ್ಲಾಗಿದೆ ಮತ್ತು 2019ರಲ್ಲಿ ಆಗಿದೆ ಸ್ನೇಹಿತರೆ. ಈ ರೀತಿಯಾಗಿ ಒಂದು 6ರಿಂದ 7 ಬಾರಿ ನಮ್ಮ ಪೌರತ್ವ ತಿದ್ದುಪಡಿ ಕಾಯ್ದೆ ಏನಾಗಿದ್ರೆ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ ಆಗಿದ್ರೆ ಸ್ನೇಹಿತರೆ. ನೋಡ್ಕೊಡ್ರಿ ಸ್ನೇಹಿತರೆ, ಪೌರತ್ವ ತಿದ್ದುಪಡಿ ಕಾಯ್ದೆ 1955ರ ಬಗ್ಗೆ ಈ ರೀತಿಯಾಗಿ ಮಾಹಿತಿ ಇದೆ ಸ್ನೇಹಿತರೆ. ಇದನ್ನ ನಾನು ನನ್ನ ಟೆಲಿಗ್ರಾಮ್ನಲ್ಲಿ ಮಾಹಿತಿ ಹಾಕ್ತೀನಿ ಸ್ನೇಹಿತರೆ, ವಾಟ್ಸಪ್ನಲ್ಲಿ ಸ್ನೇಹಿತರೆ ಇದೇ ಸ್ಲೈಡ್ ತಂದು ನಿಮ್ಗೆ ಕ್ಲಾಸ್ ಮಾಡ್ತೀನಿ ಸ್ನೇಹಿತರೆ. ಇದನ್ನ ಏನು ಮಾಡ್ತೀನಿ ರೀ, ನಮ್ಮ 2 ಟೆಲಿಗ್ರಾಮ್ ಆಗಿರೋದು ವಾಟ್ಸಪ್ನಲ್ಲಿ ಸೆಂಡ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿ ಸರಿಯಾಗಿ ನೋಡ್ಕೊಳ್ರಿ. ನಿಮ್ಗೆ ಯಾವ ಇಂಪಾರ್ಟೆಂಟ್ ಅನ್ನಿಸ್ತಾವೆ ನೋಡ್ರಿ ಸ್ನೇಹಿತರೆ. ನಾ ಹೇಳೋದಲ್ರಿ ಸ್ನೇಹಿತರೆ, ನಿಮಗೆ ಯಾವ ಇಂಪಾರ್ಟೆಂಟ್ ಅನ್ನಿಸ್ತಾವೆ ನೋಡ್ರಿ, ಆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಮಾಡ್ಕೊಂಡು ನೋಟ್ ಮಾಡಿ ಇಟ್ಕೊಳ್ರಿ. ಹೌದಿಲ್ರಿ? ಹಂಗಂತರ ಹೋಗೊಂಡ್ರಿ. ನೆಕ್ಸ್ಟ್ ಬನ್ರಿ ಸ್ನೇಹಿತರೆ, ಏನು ಪೌರತ್ವವನ್ನು ಪಡೆದುಕೊಳ್ಳೋ ವಿಧಾನಗಳು ಮತ್ತು ಕಳೆದುಕೊಳ್ಳುವ ವಿಧಾನಗಳು. ನಾನು ಆಲ್ರೆಡಿ ಹೇಳಿದ್ನಲ್ರಿ, ಪೌರತ್ವವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಭಾರತದಲ್ಲಿ, ಪೌರತ್ವವನ್ನು ಕಳೆದುಕೊಳ್ಳಿ ಎರಡಕ್ಕೂ ಸಹ ಅವಕಾಶ ಇದೆ ಅಂತ ನಾನು ನಿಮಗೆ ಹೇಳಿದ್ದೀನಿ ರೀ. ಹಾಗಂತಾರೆ ನೋಡ್ಕೊಡ್ರಿ, ಪೌರತ್ವವನ್ನು ಪಡೆದುಕೊಳ್ಳುವ ಇದನ್ನು ಸ್ವಲ್ಪ ಒಂದು ನಿಮಿಷ ಇರಿ ಸ್ನೇಹಿತರೆ. ಇದು ಚಿಕ್ಕಡಿ ಇಲ್ಲಿ ಗೆರಿ ಇರುತ್ತೆ ಸ್ನೇಹಿತರೆ. ಈ ಸ್ನೇಹಿತರೆ ಇದು ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನಗಳು, ಇದು ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳು. ಈಚೆ ಕಡೆ ಏನದಾವ್ರಿ ಸ್ನೇಹಿತರೆ, ಇವು ಪೌರತ್ವವನ್ನು ಪಡೆದುಕೊಳ್ತಾವೆ, ಈಚೆ ಕಡೆ ಹೆಂಗೆ ಕಳೆದುಕೊಳ್ಳೋದು ಇದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ರೀ. ಸ್ವಲ್ಪ ನೋಡ್ಕೊಡಿ ಸ್ನೇಹಿತರೆ. ಒಂದು ಜನನದಿಂದ ನೀವು ಪೌರತ್ವವನ್ನು ಪಡೆದುಕೊಳ್ಬೋದು ರೀ, ಒಂದು ವಂಶಾನು ಪ್ರಾಪ್ತಿಯಿಂದ ಪಡೆದುಕೊಳ್ತೀರಿ, ಇನ್ನೊಂದು ನೋಂದಾಯಿಸುವ ಮೂಲಕ ರಿಜಿಸ್ಟ್ರೇಷನ್ ಮೂಲಕ ಪಡ್ಕೋತೀರಿ, ಸಜ್ಜೀಕೃತ ವಿಧಾನದ ಮೂಲಕ ನೀವೇನು ಮಾಡ್ತೀರಿ ಪೌರತ್ವವನ್ನು ಪಡೆದುಕೊಳ್ತೀರಿ, ಇನ್ನೊಂದು ಭೂ ಪ್ರದೇಶ ಸೇರ್ಪಡೆ ಸ್ನೇಹಿತರ. ಇದು ಭಾರತ ಸ್ವಲ್ಪ ಇಲ್ಲಿ ಸ್ವಲ್ಪ ಸರಿಯಾಗಲ್ಲ ಸ್ನೇಹಿತರೆ, ಯಾರು ತಪ್ಪ ತಿಳ್ಕೊಬಾರ್ದು ಅನ್ನೋದು ನಿಮ್ಮ ಗಮನಕ್ಕೆ ತರ್ತಾ ಇರುತ್ತೆ. ಪೌರತ್ವ ಸ್ನೇಹಿತರೆ ಇಲ್ಲಿ ಯಾವುದೋ ಒಂದು ದೇಶ ಇದೆ ಸ್ನೇಹಿತರೆ, ಇದು ನಮ್ಮ ಭಾರತದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಏನಾದರೂ ಡಿಸಿಷನ್ ತಗೊಂಡು ಇದೆಲ್ಲರೆ ನಮ್ಮ ಭಾರತದೊಳಗೆ ಸೇರ್ಪಡೆ ಆಗಿದೆ ಅಂತ ಏನಾರ ಕನ್ಸಿಡರ್ ಮಾಡಿದ್ರೆ ಸ್ನೇಹಿತರೆ, ಅವಾಗ ಇಲ್ಲಿ ಏನದಾರ ನೋಡ್ರಿ ಜನ, ಅವ್ರಿಗೆ ಆಟೋಮೆಟಿಕ್ಕಾಗಿ ಏನು ಸಿಗ್ತದೆ, ನಮ್ಮ ಇಂಡಿಯಾ ಅಥವಾ ಭಾರತದ ಸಿಟಿಜನ್ಶಿಪ್ ಅಂದ್ರೆ ಭಾರತದ ಪೌರತ್ವ ಪಡೆದುಕೊಳ್ಳಲು ಅವರು ಅರ್ಹರಾಗಿರುತ್ತಾರೆ ಸ್ನೇಹಿತರೆ. ಓಕೆ ಹೌದಲ್ರಿ? ಇನ್ನೊಂದು ಸಲ ನೋಡ್ಕೊಂಡು ಒಂದು ಸಲ ಕ್ಲಿಯರ್ ಮಾಡ್ತೀನಿ ರೀ. ನೋಡ್ಕೊಡ್ರಿ, ಒಂದು ಸಾರಿ ಒಂದು ಜನನದಿಂದ ಪಡ್ಕೊಳ್ತೀರಿ, ಭಾರತದಲ್ಲಿ ಹುಟ್ಟಿದ ತಕ್ಷಣ ನೀವು ಭಾರತದ ಪೌರರಾಗ್ತೀರಿ, ನೀವು ಆಧಾರ್ ಕಾರ್ಡ್ ಅಪ್ಲೈ ಮಾಡ್ತೀರಿ, ವಯಸ್ಸಿಗೆ ಬಂದ ತಕ್ಷಣ ಎಲೆಕ್ಷನ್ ಕಾರ್ಡ್ ಮಾಡ್ಕೋತೀರಿ, ಪ್ಯಾನ್ ಕಾರ್ಡ್ ಮಾಡ್ಕೋತೀರಿ, ಹಾಗೆ ಹಲವಾರು ಡ್ರೈವಿಂಗ್ ಲೈಸೆನ್ಸ್ ಮುಂದೆ ಮಾಡ್ಕೊತ ಹೋಗ್ತೀರಿ. ಒಂದು ಜನನಿದೆ, ಇನ್ನೊಂದು ವಂಶಾನು ಪ್ರಾಪ್ತಿ ಅಂತ ಬರ್ತದೆ, ಇನ್ನೊಂದು ನೋಂದಾಯಿಸುವ ಮೂಲಕ ನೀವು ಪಡ್ಕೋಬೋದು, ಸಜ್ಜೀಕೃತ ವಿಧಾನ ಮತ್ತು ಭೂಪ್ರದೇಶ ಸೇರ್ಪಡೆ. ಅಲ್ಲೇ ಹೇಳಿದ್ದೇನೆ ಸ್ನೇಹಿತರೆ, ಇಲ್ಲಿದೆ, ಇಲ್ಲಿ ದೇಶ ಇದೆ, ಇದು ಹಿಂಗೆ ಎಲ್ಲರ ಸೇರ್ಪಡೆ ಆಯ್ತಂದ್ರೆ ಆಟೋಮೆಟಿಕ್ಲಿ ಅವ್ರಿಗೆ ಬರ್ತದೆ. ಹೌದ್ರಿ? ಆಟೋಮೆಟಿಕ್ಲಿ ಬರ್ತದೆ. ಇನ್ನು ಪೌರತ್ವ ಹೆಂಗೆ ಕಳೆದುಕೊಳ್ತೀರಿ ನೋಡ್ಕೊಳ್ತೀನಿ. ಒಂದು ತ್ಯಜಿಸುವ ಮೂಲಕ ನೀವು ಸ್ವಂತ ತ್ಯಜಿಸಿ ಬಿಡ್ಬೇಕ್ರಿ, ಇನ್ನೊಂದು ರದ್ದು ಮಾಡ್ತಾರೆ, ಇನ್ನೊಂದು ಕಸಿದುಕೊಳ್ತಾರೆ. ಬಡ್ದು ಕಸ್ಕೊಳ್ಳೋಂಗಿಲ್ಲ ಸ್ನೇಹಿತರೆ, ಆಟೋಮೆಟಿಕ್ಲಿ ಅವ್ರು ಏನು ಮಾಡ್ತಾರೆ ಕನ್ಸಿಡರ್ ಮಾಡಿ ನಿಮ್ದು ಕಸಿದುಕೊಳ್ಳೋ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಸ್ಲೈಡಿಗೆ ಹೇಳ್ಕೊಂಡು ಸ್ನೇಹಿತರೆ, ಸಾಧ್ಯವಾದ ಒಂದು ಸ್ಕ್ರೀನ್ ಶಾಟ್ ತಗೊಳ್ರಿ, ಇಲ್ಲ ಅಂತ ನೋಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಸ್ಲೈಡ್ ನೋಡ್ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ, ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನಗಳು ಅಂತ ನಾ ಹೇಳಿದ್ನಲ್ರಿ, ಜನನದಿಂದ ಆಗಿರ್ಬೋದು, ವಂಶಾನು ಪ್ರಾಪ್ತಿಯಿಂದ, ಭೂ ಪ್ರದೇಶ ಸೇರ್ಪಡೆ, ಸಜ್ಜೀಕೃತ, ರಿಜಿಸ್ಟ್ರೇಷನ್ ಮೂಲಕ. ಇಲ್ಲಿ ಸ್ವಲ್ಪ ನೋಡ್ಕೊಡ್ರಿ, ಮಾಹಿತಿಯನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನೀಡ್ತೀನಿ ಅಂತ ಹೇಳಿದ್ವಿ, ಇಲ್ಲಿ ನೀಡಿದ್ದೀನಿ ನೋಡ್ರಿ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಹೈಲೈಟರ್ ಮಾಡ್ತೀನಿ ನೋಡ್ರಿ. ಫಸ್ಟ್ ಆಫ್ ಆಲ್ ಜನನದಿಂದ, ಈ ಜನನದಿಂದ ಹೆಂಗೆ ನೋಡ್ಕೊಡ್ರಿ ಸ್ನೇಹಿತರೆ, ಜನನದಿಂದ ಹೆಂಗೆ ಜನವರಿ 26, 1951 ಅಥವಾ ನಂತರ ಭಾರತದಲ್ಲಿ ಜನಿಸಿದವರು ಭಾರತದ ಪೌರರಾಗುತ್ತಾರೆ. ಅಂಥವರಿಗೆ ತಂದೆ ಸ್ನೇಹಿತರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾವ ರಾಷ್ಟ್ರದವರು ಎಂದು ಪರಿಗಣಿಸದೆ ಪೌರತ್ವವನ್ನು ನೀಡಲಾಗುತ್ತೆ.
1950 ಜನವರಿ 26 ಅಥವಾ ನಂತರ ಭಾರತದಲ್ಲಿ ಜನಿಸಿದವರು. ಸ್ನೇಹಿತರೆ ಇದಕ್ಕಿಂತ ಮೊದಲು ಯಾಕಿಲ್ಲ ಅಂತಂದ್ರೆ ಸ್ನೇಹಿತರೆ ಇದಕ್ಕಿಂತ ಮೊದಲು ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದಿರಲಿಲ್ಲ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರಿ. ಯಾಕೆ ಸ್ನೇಹಿತರೆ ಪೌರತ್ವ ನೀಡ್ತಾರೆ. ನಿಮ್ಮ ತಂದೆ ತಾಯಿ ಯಾವ ರಾಷ್ಟ್ರದವರು ಎಂದು ಪರಿಗಣಿಸಲ್ಲ ಸ್ನೇಹಿತರೆ. ನಿಮ್ಮ ತಂದೆ ತಾಯಿ ಯಾವ ರಾಷ್ಟ್ರದವರು ಪರಿಗಣಿಸದೆ ಇಲ್ಲಿ ಏನು ನೀಡ್ತಾರೆ, ನಿಮಗೇನು ಮಾಡ್ತಾರೆ, ಪೌರತ್ವವನ್ನು ನೀಡ್ತಾರೆ. ಇನ್ನು ಸ್ನೇಹಿತರೆ ಎರಡನೇದು ವಂಶಾನುಪ್ರಾಪ್ತಿಯಿಂದ ಅಂತ ನಾ ಹೇಳಿದ್ದೀನಿ ನೋಡ್ರಿ. ಎರಡನೇದು ವಂಶಾನುಪ್ರಾಪ್ತಿಯಿಂದ ಯಾವ ರೀತಿಯಾಗಿ ನಿಮ್ಗೆ ವಂಶಾನುಪ್ರಾಪ್ತಿಯಿಂದ ಸಿಗ್ತೈತೆ ನೋಡ್ಕೊಳ್ರಿ. ಇಲ್ಲಿ ಸಹ ಜನವರಿ 26, 1951 ಅಥವಾ ನಂತರ ಭಾರತದ ಹೊರಗೆ ಅಂದರೆ ನೀವು ಬೇರೆ ದೇಶದಲ್ಲಿ ಇರ್ಬೋದು ಸ್ನೇಹಿತರೆ. ಭಾರತೀಯ ಕುಟುಂಬಗಳಲ್ಲಿ ಜನಿಸಿದವರು ಭಾರತದ ಪೌರತ್ವ. ಆದರೆ ಆತನ ಜನನದ ಸಮಯದಲ್ಲಿ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಭಾರತದ ಪೌರರಾಗಿರಬೇಕು. ಸ್ನೇಹಿತರ ಸ್ವಲ್ಪ ನೋಡ್ಕೊಳ್ರಿ. ಇಲ್ಲಿ ಒಂದು ದೇಶ ಐತಿ, ಇದು ಭಾರತ ಐತಿ ತಿಳ್ಕೊಡ್ರಿ, ತಪ್ಪು ತಿಳ್ಕೊಡ್ರಿ. ಇವರು ಬೇರೆ ದೇಶದಾಗ ಹೋಗಿ ಜನಿಸ್ಯಾರ ಸ್ನೇಹಿತರ. ಅಲ್ಲಿ ಏನಾಗಿದೆ ಅಂದರೆ ಸ್ನೇಹಿತರ ಒಂದು ಮಗುವಾಗಿ ಹುಟ್ಟುತ್ತದೆ ಸ್ನೇಹಿತರ. ಆದರೆ ಅವಾಗ ಏನಾಗಿರ್ಬೇಕು ಸ್ನೇಹಿತರೆ, ಇಲ್ಲಿ ನಿಮ್ಮ ತಂದೆಯೂ ಇರ್ಬೋದು ಸ್ನೇಹಿತರೆ ಅಥವಾ ತಾಯಿ ಇರ್ಬೋದು ಸ್ನೇಹಿತರೆ. ಈ ಎರಡರಲ್ಲಿ ಇವರಾದರೂ ಭಾರತದ ಪೌರರಾಗಿರ್ಬೇಕು ಅಥವಾ ಇವರದು ಈ ಎರಡರಲ್ಲಿ ಯಾರಾದರೂ ಸ್ನೇಹಿತರೆ ಒಬ್ಬರು ಏನಾಗಿರ್ಬೇಕು, ಭಾರತದ ಪೌರತ್ವವನ್ನು ಪಡೆದುಕೊಂಡಿರಬೇಕು. ಅದರಲ್ಲಿ ಭಾರತದ ಪೌರತ್ವ ಇಂಡಿಯನ್ ಸಿಟಿಜನ್ಶಿಪ್ ಹೊಂದಿರಬೇಕಾಗ್ತದ. ಇಷ್ಟೈತಿ ಸ್ನೇಹಿತರೆ. ಇದರಿಂದ ನಿಮಗಂತ ವಂಶಾನುಪ್ರಾಪ್ತಿ ಅಂತ ನಿಮಗೆ ದೊರೆಯುತ್ತದೆ. ಓಕೆ ರೀ. ಇನ್ನು ನೆಕ್ಸ್ಟ್ ಸ್ಲೈಡ್ ನೋಡ್ರಿ ಕೊಡ್ರಿ ಸ್ನೇಹಿತರೆ. ಫಸ್ಟ್ ಟೈಮ್ ಮಾಡಕತ್ತೀರಿ ಸ್ನೇಹಿತರೆ. ಕ್ಲಾಸ್ ಬಗ್ಗೆ ಏನಾದರೂ ಸ್ವಲ್ಪ ತಪ್ಪಾದ್ರೆ ಕ್ಷಮಿಸ್ರಿ ಸ್ನೇಹಿತರೆ. ಇನ್ನು ಸ್ವಲ್ಪ ಪ್ರಯತ್ನ ಪಡೋಣ ಸ್ನೇಹಿತರೆ. ಮತ್ತು ನಿಮಗೆ ಏನಾದರೂ ಬೇಕಾದ ಸ್ನೇಹಿತರೆ ಕಮೆಂಟ್ ಹಾಕ್ರಿ, ಯಾವ ಟಾಪಿಕ್ ಬೇಕಾ ವಿಡಿಯೋ ಮಾಡಿ ಹಾಕ್ಕೊಂಡು ಸ್ನೇಹಿತರೆ. ಸ್ನೇಹಿತರೆ ಹೇಳಿದಿನಲ್ಲ ಸ್ನೇಹಿತರೆ, ಮೂರನೇ ನೋಡ್ರಿ ನೋಂದಾಯಿಸುವ ಮೂಲಕ. ಮೂರರಿಂದ ಹೇಳಿದ್ನಲ್ಲ ಸ್ನೇಹಿತರೆ, ಸಜ್ಜೀಕೃತ ಐತ್ರಿ, ಸಾರಿ ಸ್ನೇಹಿತರೆ ಜನನದಿಂದ ಐತ್ರಿ, ವಂಶಾನುಪಾರಂಪರ ಐತ್ರಿ. ಇನ್ನು ನೋಂದಾಯಿಸುವ ಮೂಲಕ ಯಾವ ರೀತಿಯಾಗಿ ಪಡ್ಕೋತೀವಿ ನೋಡ್ಕೊಟ್ರಿ. ನೋಂದಾಯಿಸುವ ಮೂಲಕ ಇಲ್ಲಿ ಸ್ವಲ್ಪ ಹೈಲೈಟ್ ಮಾಡೋಣ ನೋಡ್ರಿ. ಹೈಲೈಟ್ ಏನು ಮಾಡೋದು ಅಷ್ಟೇ ಸ್ವಲ್ಪ ಮಾಡೋಣ್ರಿ. ನಮ್ದು ಕರ್ತವ್ಯ ಐತೆ ಮಾಡೋಣ. ನೋಂದಾಯಿಸುವ ಮೂಲಕ ನೋಡ್ರಿ ರಿಜಿಸ್ಟ್ರೇಷನ್ ಪಡ್ಕೋಬೇಕು. ಯಾವುದಾದ್ರೂ ಒಂದು ಪ್ರಾಧಿಕಾರ ಇರ್ತದೆ ಸ್ನೇಹಿತರೆ, ಅದಕ್ಕೆ ಕನ್ಸಿಡರ್ ಮಾಡ್ತಾ ಆ ಪ್ರಾಧಿಕಾರದ ಮುಂದೆ ಏನು ಮಾಡಬೇಕು, ಹೋಗಿ ನಿಮ್ಮ ಅಲ್ಲಿ ಅಗತ್ಯ ಇರತಕ್ಕಂಥ ದಾಖಲೆಗಳನ್ನು ಕೊಟ್ಟು ನೀವೇನು ಮಾಡಬೇಕಾಗ್ತದೆ, ನೋಂದಾಯಿಸ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಎಲ್ಲೆಲ್ಲಿ ನೋಡ್ಕೊಳ್ರಿ. ನೋಂದಣಿಗೆ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚಿತವಾಗಿ 7 ವರ್ಷಗಳ ಕಾಲ ಭಾರತ ನಿವಾಸಿಗಳಾಗಿರಬೇಕು. ಭಾರತೀಯ ಮೂಲದ ವ್ಯಕ್ತಿ, ಭಾರತೀಯರನ್ನು ವಿವಾಹದ ಸ್ತ್ರೀಯರು, ಆದರೆ ಅಂಥ ವ್ಯಕ್ತಿ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವುದಕ್ಕಿಂತ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ 5 ವರ್ಷಗಳ ಕಾಲ ಭಾರತದ ನಿವಾಸಿಯಾಗಿರಬೇಕು. 5 ವರ್ಷಗಳ ಕಾಲ ಭಾರತದ ನಿವಾಸಿಯಾಗಿರಬೇಕು. ಭಾರತದ ಪೌರತ್ವ ಪಡೆದ ವ್ಯಕ್ತಿಯ ಮಕ್ಕಳು, ಕಾಮನ್ವೆಲ್ತ್ ದೇಶಗಳ ಪೌರತ್ವ ಹೊಂದಿರುವ ವ್ಯಕ್ತಿಗಳು, ಯಾವುದೇ ದೇಶದಲ್ಲಿ ಅಥವಾ ಭಾರತದ ಹೊರಗೆ ಯಾವುದೇ ಸ್ಥಳದಲ್ಲಿ ವಾಸಿಸುತ್ತಿರುವ ಭಾರತದ ಮೂಲದ ವ್ಯಕ್ತಿಗಳು. ಈ ರೀತಿಯಾಗಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ಕೊಡ್ರಿ. ಯಾರ್ಯಾರ ರಿಜಿಸ್ಟ್ರೇಷನ್ ಮೂಲಕ ನೋಂದಾಯಿಸುವ ಮೂಲಕ ಭಾರತ ಪೌರತ್ವ ಪಡೆದುಕೊಳ್ತೀರಿ ನೋಡ್ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಇದನ್ನೇನು ಇವರನ್ನೇ ಕೊಡುವಂತಿಲ್ಲ ಸ್ನೇಹಿತರೆ. ನೀವು 6ನೇ ತರಗತಿ ಹಿಡಿದ ಇದನ್ನ ಕಲ್ಕೊಂತ ಬಂದಿರಿ ಸ್ನೇಹಿತರೆ. ಇನ್ನು ಸಹಜೀಕೃತ ಒಂದು ನಿಮಿಷ ಇನ್ನು ಸಹಜೀಕೃತದ ಮೂಲಕ ನೋಡ್ಕೊಡ್ರಿ. ಸ್ವಲ್ಪ ಇರ್ರೆ, ಯಾಕಂದ್ರೆ ನಾನು ನಿಮ್ಗೆ ಈಗ ಹಿಂಗೆ ಇಲ್ಲಿ ಬಿಟ್ಟು ಹೋದ ಸ್ನೇಹಿತರೆ ಅದನ್ನು ನಿಮ್ಗೆ ನಾನು ಏನು PDF ಸೆಂಡ್ ಮಾಡ್ತೀನಿ ರೀ, ಅದೇ ಅಲ್ಲಿ ಬಂದುಬಿಡ್ತದೆ. ಮತ್ತು ನೀವು ಇದೇನಪ್ಪ ಆಗಿರಿ ಇದೆ ಅಂದ್ಕೊತ ಕೂತ್ಬಿಡ್ತೀರಿ. ಅದಕ್ಕೆ ಸ್ವಲ್ಪ ಒಂದು 2 ನಿಮಿಷ ಲೇಟ್ ಆಗಲಿ ಸ್ನೇಹಿತರೆ, ಸ್ವಲ್ಪ ಪರ್ಫೆಕ್ಟ್ ಹೋಗೊಂಡ್ರಿ. ಇನ್ನು ಸಹಜೀಕೃತ ವಿಧಾನದ ಮೂಲಕ ನೋಡ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಎಲ್ಲ ಐತ್ರಿ ಸ್ನೇಹಿತರೆ. ಇಷ್ಟೆಲ್ಲ ನೀವು ಸಹ ಓದ್ಕೊಳ್ರಿ. PDF ನಾ ಸೆಂಡ್ ಮಾಡಿರ್ತಾನೆ, ವರಿ ಮಾಡ್ಕೊಳಕ್ಕೆ ಬೇಡ್ರಿ. ನಾನು ಸ್ವಲ್ಪ ಓದಿ ಹೇಳ್ತೀನಿ ರೀ. ಇತರರು ದೇಶದ ಪೌರತ್ವವನ್ನು ತ್ಯಜಿಸಿರ್ಬೇಕು ಅಂದರೆ ಬೇರೆ ದೇಶದ ಪೌರತ್ವವನ್ನು ತ್ಯಜಿಸಿರ್ಬೇಕಾಗ್ತದೆ. ಈ ಮೇಲಿನ ವಿಧಾನಗಳ ಮೂಲಕ ಪೌರತ್ವವನ್ನು ಪಡೆಯುವ ಅರ್ಹತೆ ಇಲ್ಲದವರು ಸಹಜೀಕೃತ ವಿಧಾನದ ಮೂಲಕ ಪೌರತ್ವವನ್ನು ಪಡೆಯುವುದು. ಈ ವಿಧಾನದ ಮೂಲಕ ಪೌರತ್ವ ಪಡೆಯುವ ಬಯಸುವ ವ್ಯಕ್ತಿಗಳು ಈ ಕೆಳಗಿನ ನಿಯಮಗಳು ಪಾಲಿಸಿರು. ಇಲ್ಲಿ ಏನು ಕೆಳಗದ ನೋಡಿ ಸ್ನೇಹಿತರೆ, ಈ ಎಲ್ಲ ನಿಯಮಗಳು ಏನು ಮಾಡಬೇಕು, ಅವ್ರು ಪಾಲಿಸಿರ್ಬೇಕಾಗ್ತದೆ. ಭಾರತೀಯರಿಗೆ ಯಾವ ದೇಶದ ಪೌರರಾಗಲು ಸಾಧ್ಯವಿಲ್ಲೋ ಅಂಥ ದೇಶಕ್ಕೆ ಸೇರಿದವರು ಆಗಿರಬಾರದು. ಅಂಥ ದೇಶಕ್ಕೆ ಏನಾಗಿರ್ಬಾರ್ದು, ಅವರು ಸೇರಿದವರು ಆಗಿರಬಾರ್ದು ರೀ. ಇನ್ನು ನೋಡ್ಕೊಡ್ರಿ, ಇತರ ದೇಶದ ಪೌರತ್ವವನ್ನು ತ್ಯಜಿಸಿರಬೇಕು. ಇಲ್ಲಿ ಯಾವ್ದಂತಂದ್ರೆ ಬೇರೆ ದೇಶದ ಪೌರತ್ವ ತ್ಯಜಿಸಿರ್ಬೇಕು ಸ್ನೇಹಿತರೆ. ಯಾಕಂತಂದ್ರೆ ಭಾರತದಲ್ಲಿ ಏನೈತ್ರಿ, ಏಕ ಪೌರತ್ವಕ್ಕೆ ಮಾತ್ರ ಅವಕಾಶವಿದೆ ಸ್ನೇಹಿತರೆ. ಓನ್ಲಿ ಫಾರ್ ಸಿಂಗಲ್ ಸಿಟಿಜನ್ಶಿಪ್ ಅಷ್ಟೇ. ಭಾರತ ಅಂದ್ರೆ ಸಿಂಗಲ್ ಸಿಟಿಜನ್ಶಿಪ್ ಐತ್ರಿ. ಓಕೆ ಸ್ನೇಹಿತರೆ, ಅರ್ಜಿ ಸಲ್ಲಿಸುವ 12 ತಿಂಗಳ ಮುಂಚೆ ಭಾರತದಲ್ಲಿ ವಾಸಿಸುತ್ತಿರಬೇಕು ಅಥವಾ ಭಾರತ ಸರ್ಕಾರದ ಸೇವೆಯಲ್ಲಿ ಇರಬೇಕು, ಅಥವಾ 12 ತಿಂಗಳಿಗಿಂತ ಮುಂಚಿತವಾಗಿ 7 ವರ್ಷಗಳ ಕಾಲ ಭಾರತದಲ್ಲಿ ವಾಸ ಮಾಡಿರಬೇಕು, ಅಥವಾ 4 ವರ್ಷಗಳ ಕಾಲ ಭಾರತ ಸರ್ಕಾರದ ಸೇವೆಯಲ್ಲಿ ಇರಬೇಕು.
ಸ್ವಚಾರಿತ್ರ ಉಳ್ಳವರಾಗಿರಬೇಕು. ಸಂವಿಧಾನ ಮಾನ್ಯತೆ ನೀಡಿರುವ ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆ ಬಗ್ಗೆ ಸಾಕಷ್ಟು ಜ್ಞಾನ ಹೊಂದಿರಬೇಕು ಸ್ನೇಹಿತರೆ. ಎಷ್ಟು ಭಾಷೆಗಳದಾವೆ ನೋಡ್ಕೊಡ್ರಿ. ಎಷ್ಟು ಭಾಷೆಗಳದಾವೆ ನೋಡ್ಕೊಂಡ ನಿಮಗೆ ಯಾವ್ದು ಬರ್ತೈತೆ ನೋಡ್ಕೊಡ್ರಿ. ಓಕೆ, ಇನ್ನು ಮತ್ತೆ ನೆಕ್ಸ್ಟ್ ನೋಡ್ಕೊಡ್ರಿ. ಮತ್ತೇನಂತಂದ್ರೆ ಸಜ್ಜೀಕೃತ ಪೌರತ್ವ ಪಡೆದ ನಂತರ ಭಾರತದಲ್ಲಿ ವಾಸಿಸುವ ಅಥವಾ ಭಾರತ ಸರ್ಕಾರದ ಅಡಿಯಲ್ಲಿ ಸೇವೆ ಸಲ್ಲಿಸುವ ಉದ್ದೇಶ ಹೊಂದಿರಬೇಕು. ಉದ್ದೇಶ ನಿಮ್ಗೆ ಏನಾರ ಅದು ಏನಿರ್ಬೇಕು ಸ್ನೇಹಿತರೆ, ಉದ್ದೇಶ ಇರಬೇಕು. ಅವು ಏನಾದರೂ ನಿಮ್ಗೆ ಏನು ಉದ್ದೇಶ ಐತೆ ಅದನ್ನ ಹೇಳಿದ್ರೆ ಮಾತ್ರ ನಿಮ್ಗೆ ಏನಾಗ್ತದೆ, ಸಜ್ಜೀಕೃತ ಮೂಲಕ ಪೌರತ್ವ ಸಿಗ. ಪ್ರತಿಯೊಬ್ಬ ಸಜ್ಜೀಕೃತ ಪೌರನು ಭಾರತ ಸರ್ಕಾರಕ್ಕೆ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡಬೇಕು. ವಿಜ್ಞಾನ, ತಂತ್ರಜ್ಞಾನ, ಕಲೆ, ಸಾಹಿತ್ಯ, ವಿಶ್ವಶಾಂತಿ ಅಥವಾ ಮನುಕುಲದ ಪ್ರಗತಿ ಇವುಗಳಿಗಾಗಿ ವಿಶಿಷ್ಟ ಸೇವೆ ಸಲ್ಲಿಸಿದ ವ್ಯಕ್ತಿ ವಿಷಯದಲ್ಲಿ ಭಾರತ ಸರ್ಕಾರದ ಈ ಮೇಲಿನ ಎಲ್ಲ ಅಥವಾ ಯಾವುದೇ ನಿಯಮದಿಂದ ಮಾಹಿತಿ ನೀಡಬಹುದು. ಇಷ್ಟೆಲ್ಲ ಐತ್ರಿ ಸ್ನೇಹಿತರೆ. ನೀವು ಏನಾದರೂ ನಮ್ಮ ಭಾರತದಲ್ಲಿ ಬಂದು ವಿಜ್ಞಾನ ಆಗಿರ್ಬೋದು, ಕಲೆ ಆಗಿರ್ಬೋದು, ತಂತ್ರಜ್ಞಾನ, ಸಾಹಿತಿ, ಇಲ್ಲಿ ಮತ್ತು ಯಾವ್ದಾರು ಒಂದು ಪರ್ಟಿಕ್ಯುಲರ್ಲಿ ಒಂದು ಇದ್ರೊಳಗೆ ಸಾಧನೆ ಅಥವಾ ಏನಾದರೂ ಸ್ವಲ್ಪ ಪ್ರಯತ್ನ ಮಾಡಿದ್ದೆ ಆದಲ್ಲಿ ಅದೇನಾರ ಸರ್ಟಿಫಿಕೇಟ್ ಅದು ಬಂದಿದ್ದೆ ಆದಲ್ಲಿ ನಿಮಗೆ ಏನು ಮಾಡ್ತಾರೆ, ಈ ಮೇಲಿಂದ ಯಾವ್ದು ಬೇಕಾದ ಸ್ವಲ್ಪ ಏನು ಮಾಡೋದು, ವಿನಾಯಿತಿ ಕೊಡೋದು. ಇರಲಿ ಅಲ್ಪ, ಇವೇನ ಕಲೆಯಲ್ಲಿ ಏನೋ ಒಂದು ಮಾಡ್ಯಾನ, ಇವು ನಮ್ಮ ಭಾರತ ದೇಶಕ್ಕೆ ಸ್ವಲ್ಪ ಘನತೆ ತರ್ತಾನ ಅಂದ್ಕೊಂಡು ಇಲ್ಲಿ ಏನು ಮಾಡ್ತಾರೆ, ಸ್ವಲ್ಪ ನೀವು ಬಿಟ್ಟು ಕೊಡ್ತಾರೆ. ಇಷ್ಟ, ಮತ್ತೇನು ಇದ್ರ ಬಗ್ಗೆ ಇಲ್ಲರಿ. ಇನ್ನು ಒಂದು ನಿಮಿಷ ವೇಟ್ ಮಾಡ್ರೆ. ಇದು ಯಾಕೆ ಹಿಂಗಾಗ್ತದೆ ಗೊತ್ತಿಲ್ಲ ಸ್ನೇಹಿತರೆ. ನಾನು ಸ್ವಲ್ಪ ಫಸ್ಟ್ ಟೈಮ್ ಇದ್ರಲ್ಲಿ ವಿಡಿಯೋ ಮಾಡಕತ್ತೀನಿ ರೀ, ಸ್ವಲ್ಪ ನೋಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್, ಇನ್ನು ಭಾರತ ಪೌರತ್ವ ಪಡೆದುಕೊಳ್ಳುವಿಕೆಯಲ್ಲಿ ಸ್ನೇಹಿತರೆ ಕೊನೆಯದಾಗಿರುವುದು ಯಾವುದು ರೀ, ಭೂಪ್ರದೇಶಗಳ ಸೇರ್ಪಡೆ. ನಾ ಹೇಳಿದ್ದೀನಿ ರೀ, ವಿದೇಶಕ್ಕೆ ಸೇರಿದ ಯಾವುದೇ ಒಂದು ಭೂಪ್ರದೇಶ ಭಾರತ ದೇಶಕ್ಕೆ ಸೇರ್ಪಡೆಯಾದರೆ ಭಾರತ ಸರ್ಕಾರ ಆ ಪ್ರದೇಶದಲ್ಲಿ ನೆಲೆಸಿರುವ ಸ್ನೇಹಿತರೆ ನೋಡ್ರಿ, ಆ ಪ್ರದೇಶದಲ್ಲಿ ನೆಲೆಸಿರುವ ವ್ಯಕ್ತಿಗಳು ಭಾರತದ ಪೌರರಾಗುತ್ತಾರೆ. ಅಧಿಸೂಚನೆ ಮೂಲಕ ಘೋಷಿಸಬಹುದು. ಉದಾಹರಣೆಗೆ ಪಾಂಡಿಚೇರಿಯು ಭಾರತದಲ್ಲಿ ಸೇರ್ಪಡೆಯಾದಾಗ ಭಾರತ ಸರ್ಕಾರ ಪೌರತ್ವ ಕಾಯ್ದೆ 1955 ಅಡಿಯಲ್ಲಿ ಪೌರತ್ವ ಆದೇಶ ಹೊರಡಿಸೈತೆ ಸ್ನೇಹಿತರೆ. ನೋಡ್ರಿ, ಪಾಂಡಿಚೇರಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ, ಪಾಂಡಿಚೇರಿ ಸ್ನೇಹಿತರೆ, ಪಾಂಡಿಚೇರಿ ಆಗಿದೆ ಸ್ನೇಹಿತರೆ, ಹೌದಲ್ರಿ. ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ. ಸ್ವಲ್ಪ ವೇಟ್ ಮಾಡುವ ಸಾಧ್ಯತೆ ನಿಮ್ಮಲ್ಲಿ ಇರಲಿ ಸ್ನೇಹಿತರೆ. ವೇಟ್ ದಿಸ್, ಸೋ ಸಾರಿ ಸ್ನೇಹಿತರೆ. ಎಸ್, ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನ ಸ್ನೇಹಿತರೆ ನಾವಾಗಲೇ ಹೇಳಿದ್ದೀನಿ. ಪೌರತ್ವವನ್ನು ಯಾರ್ಯಾರು ಕಳೆದುಕೊಳ್ತಾರೆ ಸ್ನೇಹಿತರೆ, ಯಾವ್ಯಾವ ಕಾರಣಕ್ಕೆ ಕಳೆದುಕೊಳ್ತಾರೆ, ನಾವೊಂದು 3 ವಿಧಾನಗಳನ್ನು ನಾವು ಆಲ್ರೆಡಿ ಮೊದಲ ಸ್ಲೈಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಈಚೆ ಕಡೆ ಪಡೆದುಕೊಳ್ಳುವ, ಈಚೆ ಕಡೆ ಕಳೆದುಕೊಳ್ಳುವ, ಅದನ್ನು ನೋಡ್ಕೊಳ್ರಿ. ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಏನೈತಿ ವಿವರಣೆ ಐತ್ರಿ ಸ್ನೇಹಿತರೆ, ಹೌದೇನ್ರಿ, ವಿವರಣೆ ಐತ್ರಿ. ಓಕೆ, ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಒಂದನೇದು ರೀ, ತ್ಯಜಿಸುವುದು. ನಮಗೆ ಬ್ಯಾಡ್ರಿ, ಭಾರತದ ಪೌರತ್ವ ನಮ್ಗೆ ಬ್ಯಾಡ್ರಿ. ಭಾರತೀಯ ಪೌರನು ಸಂಬಂಧಪಟ್ಟ ಪ್ರಾಧಿಕಾರದ ಎದುರಲ್ಲಿ ನಿಗದಿತ ರೀತಿಯಲ್ಲಿ ಘೋಷಣೆ ಮಾಡುವುದರಲ್ಲಿ ಪೌರತ್ವ ತ್ಯಜಿಸುವುದು. ಒಂದು ವೇಳೆ ಪೌರತ್ವವನ್ನು ತ್ಯಜಿಸುವ ವ್ಯಕ್ತಿ ಪುರುಷನ, ಅವನ ಮಕ್ಕಳು ಕೂಡ ಭಾರತ ಪೌರತ್ವವನ್ನು ಕಳೆದುಕೊಳ್ಳುತ್ತಾರೆ. ಅವನ ಮಕ್ಕಳು ಸ್ನೇಹಿತರೆ, ನಿಮ್ಮ ತಂದೆ ಅದಾರಿ, ಇವಂಗೆ ಒಂದು 2 ಮಕ್ಕಳದವ್ರ ಸ್ನೇಹಿತರೆ, ಇಲ್ಲಿ ಸಹ ಮಕ್ಕಳದ ಸ್ನೇಹಿತರೆ. ಇವು ಏನಾದರೂ ಭಾರತ ಪೌರತ್ವವನ್ನು ಕಳೆದುಕೊಂಡರೆ ಇವಂಗೂ ಹೋಗ್ತದೆ ಸ್ನೇಹಿತರೆ, ಇವ್ರಿಗೂ ಹೋಗ್ತದೆ ಸ್ನೇಹಿತರೆ, ಇವ್ರಿಗೂ ಹೋಗ್ತದೆ ಸ್ನೇಹಿತರೆ, ಇವ್ರಿಗೂ ಹೋಗ್ತದೆ ಸ್ನೇಹಿತರೆ. ಈ ರೀತಿಯಾಗಿ ತಂದೆದು ಹೋಗುತ್ತೆ ಸ್ನೇಹಿತರೆ, ಮತ್ತು ಆತನ ಮಕ್ಕಳು ಏನದಾರ ನೋಡ್ರಿ ಸ್ನೇಹಿತರೆ, ಮಕ್ಕಳದು ಸಹ ಏನಾಗ್ತದೆ, ಪೌರತ್ವ ಇಬ್ಬರದು ಹೋಗ್ತದೆ ಸ್ನೇಹಿತರೆ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರಿ. ಕ್ವಶನ್ ಆಲ್ರೆಡಿ ಆಗ್ತಾವೆ, ಇನ್ನು ಮುಂದೇನು ಕ್ವಶನ್ ಆಗ್ತಾವೆ ಸ್ನೇಹಿತರೆ. ಸ್ನೇಹಿತರನ್ನ ರದ್ದು ಮಾಡುವುದು ನೋಡ್ರಿ ಸ್ನೇಹಿತರೆ, ರದ್ದು ಯಾವುದೇ ಕಾರಣಕ್ಕೆ ಮಾಡ್ತಾರೆ. ಭಾರತೀಯ ಪೌರ ಸ್ವ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನು ಸ್ವೀಕರಿಸಿದರೆ, ಬೇರೆ ದೇಶ, ಸ್ವಲ್ಪ ವೇಟ್ ಮಾಡ್ರಿ ಸ್ನೇಹಿತರೆ. ಇದು ಭಾರತ, ಸ್ವಲ್ಪ ವೇಟ್ ಮಾಡ್ರಿ, ಇಲ್ಲಿ ಸರಿ ಆಗಲ್ರಿ, ಬೇಡ್ರಿ, ಇದು ಸ್ವಲ್ಪ ಸಾರಿ ಸ್ನೇಹಿತರೆ, ಹಿಂಗೆ ಆಗಬಾರ್ದು, ಬಿಡ್ರಿ. ಇಲ್ಲೊಂದು ದೇಶ ಐತ್ರಿ ಸ್ನೇಹಿತರೆ, ಇಲ್ಲೊಂದು ದೇಶ ಐತ್ರಿ ಸ್ನೇಹಿತರೆ. ಇಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಎ ಅನ್ನುವ ವ್ಯಕ್ತಿ ಅದ ಸ್ನೇಹಿತರೆ. ಈ ಎ ಅನ್ನೋ ವ್ಯಕ್ತಿ ಸ್ನೇಹಿತರೆ ಬೇರೆ ಇದು ಡಿ ದೇಶ, ಇದು ಈ ದೇಶ ಸ್ನೇಹಿತರೆ. ಇಲ್ಲಿರ್ತಕ್ಕಂಥ ಎ ವ್ಯಕ್ತಿ ಈ ದೇಶದ ಪೌರತ್ವವನ್ನು ಯಾರು ಪಡ್ಕೋತಾರೆ, ಎ ವ್ಯಕ್ತಿ ಪಡ್ಕೊಳೋದ ಸ್ನೇಹಿತರೆ. ಇಲ್ಲಿ ಏನು ಡಿ ದೇಶದ ಐತಿ ಸ್ನೇಹಿತರೆ, ಈ ದೇಶದ ಆಟೋಮೆಟಿಕ್ಲಿ ಏನಾಗ್ತದೆ, ಆತನ ಪೌರತ್ವ ರದ್ದಾಗ್ತದೆ ಸ್ನೇಹಿತರೆ. ಇಲ್ಲಿ ಭಾರತ ಏನು ಮಾಡ್ತದೆ ಸ್ನೇಹಿತರೆ, ರದ್ದುಪಡಿಸೋಕ್ಕೆ ಅಧಿಕಾರ ಹೊಂದಿದೆ ಸ್ನೇಹಿತರೆ, ರದ್ದು ಮಾಡೋದು ಸ್ನೇಹಿತರೆ. ಇದೊಂದು ದೇಶ, ಇದೊಂದು ದೇಶ, ಈ ದೇಶದ ಇವು ಪಡ್ಕೊಂಡ್ರೆ ಈ ದೇಶದ ರದ್ದಾಗ್ತದೆ, ಈ ದೇಶದಲ್ಲಿ ಪೌರತ್ವ ಉಳಿತದೆ ಸ್ನೇಹಿತರೆ. ಎಷ್ಟು ಸಿಂಪಲ್. ನೆಕ್ಸ್ಟ್ ನೋಡ್ಕೊಳ್ರಿ, ಮತ್ತೇನಿದೆ, ಇನ್ನು ಕಸಿದುಕೊಳ್ಳುವಿಕೆ. ಪಡೆದು ಕಸ್ಕೊಳ್ಳಂಗಿಲ್ಲ ಅಂತ ಹೇಳಿದ್ನಲ್ರಿ, ಅದೇ ನೋಡ್ರಿ ಕಸಿದುಕೊಳ್ಳುವಿಕೆ ಸ್ನೇಹಿತರೆ. ಕಲರ್ ಚೇಂಜ್ ಮಾಡೋದು ಸ್ನೇಹಿತರೆ.
ಈ ಕೆಳಗಿನ ಕಾರಣದಿಂದ ಭಾರತೀಯ ಪೌರತ್ವವನ್ನು ಕಸಿದುಕೊಳ್ತಾರೆ. ಯಾವುದ್ರ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಕಸ್ಕೋತೈತ್ರಿ. ಒಬ್ಬ ವ್ಯಕ್ತಿ ಮೋಸ ಸುಳ್ಳು ವಂಚನೆಗಳ ಮೂಲಕ ಪೌರತ್ವವನ್ನು ಪಡೆದಿದ್ದರೆ, ಮೋಸ ಸುಳ್ಳು ವಂಚನೆಗಳ ಮೂಲಕ ಏನಾದರೂ ಪೌರತ್ವವನ್ನು ಪಡಿತಾರೆ. ಇಟ್ ಮೀನ್ಸ್ ಕೆಲವರು ಫೇಕ್ ಡಾಕ್ಯುಮೆಂಟ್ ಮಾಡಿ ನಮ್ಮ ದೇಶಕ್ಕೆ ಬರ್ತಾರ ಸ್ನೇಹಿತರೆ. ಆ ರೀತಿ ಯಾರು ಬಂದು ಭಾರತ ಪೌರತ್ವವನ್ನು ಪಡೆದಿರ್ತಾರೆ ನೋಡಿ ಸ್ನೇಹಿತರೆ, ಆ ಭಾರತವನ್ನು ಪೌರತ್ವ ಪಡೆದ್ರೆ ಕಸ್ಕೊಂಡು ಬಿಡ್ತದೆ. ಒಬ್ಬ ಪೌರನು ಭಾರತ ಸಂವಿಧಾನಕ್ಕೆ ಅವಿಧೇಯತೆ ತೋರಿದರೆ ಸ್ನೇಹಿತರೆ, ನಮ್ಮದೇ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ರಚಿರ್ತಕ್ಕಂಥ ಸಂವಿಧಾನಕ್ಕೆ ಏನಾದರೂ ಅಲ್ಲಿರ್ತಕ್ಕಂಥ ಶಿಕ್ಷಣಗಳಾಗಿರ್ಬೋದು ಅದಕ್ಕೆ ಏನಾದರೂ ಅವಿಧೇಯತೆ ತೋರಿದರೆ, ಅದು ಉಲ್ಲಂಘನೆ ಮಾಡೋದಾಗಲಿ ಏನಾದರೂ ಮಾಡಿದರೆ ಆತನ ಪೌರತ್ವವನ್ನು ಏನು ಮಾಡ್ತಾರೆ, ಕಸಿದುಕೊಳ್ತಾರೆ ಸ್ನೇಹಿತರೆ. ಏನು ಮಾಡ್ತಾರೆ, ಕಸಿದುಕೊಳ್ಳುತ್ತಾರೆ. ಓಕೆ. ಭಾರತ ಯುದ್ಧದಲ್ಲಿ ತೊಡಗಿದ ಸಮಯದಲ್ಲಿ ಒಬ್ಬ ಪೌರನು ಕಾನೂನು ಬಾಹಿರವಾಗಿ ಶತ್ರುವಿನೊಂದಿಗೆ ವ್ಯವಹಾರದಲ್ಲಿ ತೊಡಗಿದ್ದಾನೆ ಸ್ನೇಹಿತರೆ. ಕಾನೂನು ಬಾಹಿರವಾಗಿ ಶತ್ರುವಿನೊಂದಿಗೆ ವ್ಯವಹಾರ ಮಾಡಿದರೆ ಕಸ್ಕೋಬೇಕಾರೆ ಸ್ನೇಹಿತರೆ, 100% ಕಸ್ಕೋಬೇಕಾರೆ ಸ್ನೇಹಿತರೆ. ಯಾಕಂದರೆ ಎಷ್ಟೋ ಗಡಿಯಲ್ಲಿ ನಮ್ಮ ಸೈನಿಕರು ಇರ್ತಾರೆ ಸ್ನೇಹಿತರೆ. ಆ ಸೈನಿಕರ ಪಾಪ ಹಗಲು ರಾತ್ರಿ ಎನ್ನದೆ ಅಲ್ಲಿ ಸಜ್ಜಾಗಿ ಎಣ್ಣೆ ಬಿಟ್ಕೊಂಡು ಹೋರಾಡ್ತಿರ್ತಾರೆ ಸ್ನೇಹಿತರೆ. ಅಂಥ ಯುದ್ಧ ನಡೆದ ಸಮಯದಾಗ ನಮ್ಮಲ್ಲಿರ್ತಕ್ಕಂಥ ದೇಶದ್ರೋಗಳು ಬೇರೆ ದೇಶದ ಶತ್ರುವಿನೊಂದಿಗೆ ಏನಾದರೂ ಮಾಡಿದೆ ಅದಲ್ಲ ಸ್ನೇಹಿತರೆ, ನಮ್ಮ ದೇಶಕ್ಕೆ ಸೋಲಾಗ್ತದೆ ಸ್ನೇಹಿತರೆ. ಆಗಬಾರ್ದಂತಾನೆ ಹೇಳಿ ಸ್ನೇಹಿತರೆ, ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಷ್ಟು ಸಾರಿ ಸಿಲ್ಯೂಟ್ ಹೊಡೆದ್ರೆ ಸಾಲದ ಸ್ನೇಹಿತರೆ. ಅಷ್ಟು ಬಾರಿ ನಮ್ಮ ಸಂವಿಧಾನ ರೆಡಿ ಮಾಡೇ ಇಟ್ಟಾರ. ನೋಡ್ಕೊಡಿ ಸ್ನೇಹಿತರೆ, ಈ ರೀತಿಯಾಗಿ ಏನಾದರೂ ಶತ್ರುವಿನೊಂದಿಗೆ ಏನಾದ್ರು ಫಾಲ್ತು ವ್ಯವಹಾರ ಮಾಡಿದ್ರೆ ಕಸ್ಕೊಂಡು ಬಿಡ್ತಾರೆ. ಯಾವುದೇ ವ್ಯಕ್ತಿಯು ನೋಂದಣಿಯ ಮೂಲಕ ಅಥವಾ ಸಹಜೀಕೃತ ವಿಧಾನದ ಮೂಲಕ ಪೌರತ್ವ ಪಡೆದ 5 ವರ್ಷದೊಳಗೆ 2 ವರ್ಷಗಳ ಕಾಲ ಶರವಾಸಿ ಶಿಕ್ಷಣ ವಹಿಸಿದರು. ಏನ್ರಿ, ನೋಂದಣಿ ಮತ್ತು ಸಹಜೀಕೃತ ಪಡೆದ ಅವ್ರು 5 ವರ್ಷದೊಳಗೆ ಅಂದ್ರೆ ಈಗ 2024 ಪಡ್ಕೊಂಡಾರ ಸ್ನೇಹಿತರೆ ಪೌರತ್ವ. 24 ರೀ, 25, 26, 27, 28, 29 ಈ 29 ಈ ನಡಬಾರಕ್ ಸ್ನೇಹಿತರೆ ಏನಾದರೂ ಶಿಕ್ಷೆ ಅನುಭವಿಸಿದ್ರೆ ಅವ್ರ ಪೌರತ್ವ ಏನು ಮಾಡ್ತಾರೆ, ಕಸ್ಕೊಂಡು ಬಿಡ್ತಾರೆ. ತಮ್ಮ ಸಾಕು ಪಾಪ ಆತರ ಸ್ನೇಹಿತರೆ. 20 ನಿಮಿಷಗಳ ಕಾಲ ವಿಡಿಯೋ ಆಗಿದ್ರೆ ಸ್ನೇಹಿತರದ ಇಲ್ಲಿ ಶೋ ಮಾಡಿದ್ದೀನಿ ರೀ ಸ್ನೇಹಿತರೆ. ಈ 20 ನಿಮಿಷಗಳ ಕಾಲ ಇಲ್ಲೇ ಅಂತ ಹೇಳ್ತೀನಿ ರೀ, ಸ್ವಲ್ಪ ವೇಟ್ ಮಾಡಿರಿ ಸ್ನೇಹಿತರದ್ದು. 20 ನಿಮಿಷಗಳ ಕಾಲ ವಿಡಿಯೋ ಆಗಿದೆ ರೀ. ಎಷ್ಟು ರೀ, 20 ನಿಮಿಷಗಳ ಕಾಲ ವಿಡಿಯೋ ಆಗಿದೆ ಸ್ನೇಹಿತರೆ. ಇಷ್ಟಕ್ಕೆ ವಿಡಿಯೋನ ಸ್ಟಾಪ್ ಮಾಡೋಣ ಸ್ನೇಹಿತರೆ. ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಸ್ನೇಹಿತರೆ, ನಿಮಗೆ ಬೇಕಂತಂದ್ರೆ ಕಮೆಂಟ್ ಹಾಕ್ರಿ. ಪಾರ್ಟ್ 2 ನಾನು ವಿಡಿಯೋ ಮಾಡೋಣ ಸ್ನೇಹಿತರೆ. ಪಾರ್ಟ್ 2 ವಿಡಿಯೋ ಮಾಡೋಣ, ಅಪ್ಲೋಡ್ ಮಾಡೋಣ. ನೋಡಿರಿ, ಮತ್ತು ನಿಮ್ಗೆ ಯಾವ ಟಾಪಿಕ್ ಬೇಕು ಟಾಪಿಕ್ನ ಕಮೆಂಟ್ ಹಾಕ್ರಿ. ಮತ್ತು ನಿಮಗೆ ಏನಾದರೂ ಮಾಹಿತಿ ಬೇಕಾದ ಸ್ನೇಹಿತರೆ ಕಮೆಂಟ್ ಹಾಕ್ರಿ. ಇದು ಉದ್ಯೋಗ ಮಾಹಿತಿ ಹೋಗಿ ಎಜುಕೇಷನ್ ಚಾನಲ್ ಆಗತ್ತೈತೆ ಅಂತ ತಪ್ಪು ತಿಳ್ಕೊಬೇಡ ಸ್ನೇಹಿತರೆ. ಏನೋ ಸ್ನೇಹಿತರೆ ಮಾಡಂಗೆ ಅನಿಸ್ತು, ಹಿಂಗೆ ಯಾವುದಾದ್ರೂ ಮಾಹಿತಿ ಇದ್ದಿಲ್ಲ ತಿಳಿಸ್ತಾ ಹೋಗ್ತೀನಿ ರೀ ಸ್ನೇಹಿತರೆ. ಇದು ಸ್ನೇಹಿತರೆ ಯಾರ ಒತ್ತಾಯದ ಮೇಲೆ ಮಾಡಿದ್ದೀವಿ ಅಂತಂದ್ರೆ ಸ್ನೇಹಿತರೆ, ಇದು ಸ್ನೇಹಿತರೆ BA1 ವಿದ್ಯಾರ್ಥಿಗಳಿದ್ದಾರೆ ಸ್ನೇಹಿತರೆ ನನ್ನ ಕಾಂಟ್ಯಾಕ್ಟಲ್ಲಿ. ಅವ್ರು ಹೇಳಿದ್ರಿ, ಇಲ್ರಿ ಹಿಂಗೆ ನೋಡ್ರಿ ನಮ್ಮ ವಿದ್ಯಾರ್ಥಿಗಳು ಎಷ್ಟೋ ಜನಕ್ಕೆ ಸ್ನೇಹಿತರೆ BA ಯಾಕೆ ಹೊಂಟ್ರೆ ಸ್ನೇಹಿತರೆ, ಎಷ್ಟೋ ಜನಕ್ಕೆ ನೋಟ್ಸ್ ತೊಗೊಳಕ್ಕೆ ಸ್ನೇಹಿತರೆ ಹಣ ಇಲ್ಲರಿ. ಕ್ಲಿಯರ್ ಹೇಳ್ತೀನಿ ರೀ, ಇದ್ರಾಗ ಫಾಲ್ತು ಇಲ್ಲರಿ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಏನಿಲ್ಲರಿ ನೋಟ್ಸ್ ಸ್ನೇಹಿತರೆ, ನೋಟ್ಸ್ ಇರ್ತಾವಲ್ಲ ಸ್ನೇಹಿತರೆ, ನೋಟ್ಸ್ ತೊಗೊಳಕ್ಕೆ ಹಣ ಇಲ್ಲರಿ. ಮತ್ತು ಎಷ್ಟೋ ಜನ ಅವ್ರ ಡಿಗ್ರಿ ಅಡ್ಮಿಷನ್ ಬೇರೆ ಕಡೆ, ಇಲ್ಲಿ ಡಿಗ್ರಿ ಅಡ್ಮಿಷನ್ ಕಾಲೇಜ್ ಒಳಗೆ ಇರ್ತದೆ ಸ್ನೇಹಿತರೆ. ಅವ್ರು ಯಾವುದೋ ಅಕಾಡೆಮಿಗೆ ಹೋಗಿ ಸ್ಟಡಿ ಮಾಡ್ತಿರ್ತಾರೆ ಸ್ನೇಹಿತರೆ. ಇವ್ರಿಗೆ ಲಿಂಕ್ ಇರಲ್ಲ ಸ್ನೇಹಿತರೆ, ಡೈರೆಕ್ಟ್ ಎಕ್ಸಾಮ್ ಬರೀತಿರ್ತಾರೆ. ಆ ಎಕ್ಸಾಮ್ದಲ್ಲಿ ಏನಾಗ್ತಾರೆ, ಫೇಲ್ ಆಗೋ ಸಾಧ್ಯ ಇರ್ತಾರೆ, ಡಿಗ್ರಿ ಬ್ಯಾಕ್ ಉಳಿತಾವೆ. ಮತ್ತು ಅದಕ್ಕೆ ಅವ್ರು ಚಲನ್ ಕಟ್ಬೇಕು, ಎಕ್ಸಾಮ್ ಫೀ ಕಟ್ಬೇಕು. ಇದಂದು ಎಷ್ಟೋ ತ್ರಾಸ ಆಗ್ತದೆ ಸ್ನೇಹಿತರೆ. ಮೊದಲು ಅಕಾಡೆಮಿಗೆ ಹೋಗಿ ಅಥವಾ ಧಾರವಾಡ ಬಿಜಾಪುರ ಓದ್ತಿರ್ತಾರೆ, ಮೊದಲು ಹಣ ಇರೋಂಗಿಲ್ಲ. ಮತ್ತು ಕಾಲೇಜ್ ಹಿಂಗಾಗಿ ಸ್ನೇಹಿತರೆ ಸ್ವಲ್ಪ ಟೆನ್ಷನ್ ಮಾಡ್ಕೊತಿರ್ತಾರೆ ಸ್ನೇಹಿತರೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಸ್ನೇಹಿತರೆ, ನಾನು ಮೊದಲು ಹೇಳ್ತೀನಿ ರೀ, ಈಗ ಸ್ನೇಹಿತರೆ ನಾನು ಯಾವುದೇ PPT ಮಾಡಿರಲಿ ಸ್ನೇಹಿತರೆ, PPT ಮಾಡಲಿ ಸ್ನೇಹಿತರೆ, PDF ವಿಡಿಯೋ ಮಾಡಲಿ ಸ್ನೇಹಿತರೆ, ಯಾವುದೇ ರೀತಿ ಆದರೂ ಕಾಲೇಜ್ ವಿದ್ಯಾರ್ಥಿಗಳಿಗೆ ಯೂಸ್ ಆಗ್ತದೆ ಸ್ನೇಹಿತರೆ. ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಇದನ್ನು ನೋಡಿದ್ರೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗೂ ಇದ್ರ ಹಿಂದೆ ಭೀ ಕ್ವಶನ್ ಬಂದಿರ್ತಾವೆ, ಮುಂದೆ ಕ್ವಶನ್ ಎರಡು ಸ್ನೇಹಿತರೆ. ಇದನ್ನು ಬೇಕಾದ್ರೆ ನಾನು ಸುಳ್ಳು ಹೇಳತ್ತಿದ್ರೆ ಸ್ನೇಹಿತರೆ, ಯಾರ್ಯಾರು ಡಿಗ್ರಿ ವಿದ್ಯಾರ್ಥಿಗಳು ನೋಡ್ರಿ ಸ್ನೇಹಿತರೆ, ತೆಗೆದು ನೋಡ್ರಿ ಸ್ನೇಹಿತರೆ, ನಿಮ್ಗೆ ಐತಿ ಇದ್ರ ಮುಂದೆ ಕಂಟಿನ್ಯೂಷನ್ ಐತಿ, ಅದನ್ನು ಸಹ ಮಾಡಿ ಹೇಳ್ತೀನಿ. ಇನ್ನೊಂದು ಭಾಳ ಆದ್ರೆ 6 ಸ್ಲೈಡ್ ಇರ್ಬೋದು, ಅಷ್ಟು ಸ್ಲೈಡ್ ಅದಾವೆ ಸ್ನೇಹಿತರೆ. ಇಲ್ಲಿ 12 ಅದಾವೆ, 12 ಈ ಸ್ಲೈಡ್ ಮಾಡ್ಬೋದು. ಇನ್ನು 21 ಸ್ಲೈಡ್ ಅದಾವೆ ಸ್ನೇಹಿತರೆ. ಇಲ್ಲಿ ತೋರಿಸಿದ ಶೋ ಆಗೈತೆ, ಅದನ್ನು ನೀವು ಡಿಸ್ಪ್ಲೇ ಮೇಲೆ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಮಾಹಿತಿ ಐತ್ರಿ ಸ್ನೇಹಿತರೆ, ಇಷ್ಟು. ಅದಕ್ಕೋಸ್ಕರ ಏನು ಮಾಡಿರಿ, BA1 ವಿದ್ಯಾರ್ಥಿಗಳು ನೋಡ್ಕೊಳ್ರಿ. ನಿಮ್ಗೆ ಯಾರು ಇರ್ತಾರೆ, ಯಾರಂತಂದ್ರೆ BA ಸೆಕೆಂಡ್ ಸೆಮ್ ನೋಡ್ಕೊಳ್ಳಿ ಸ್ನೇಹಿತರೆ.
ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳಿಗೆ ಈ ಟಾಪಿಕ್ ಐತಿ ಮತ್ತು ಇದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಇಂಪಾರ್ಟೆಂಟ್ ಐತಿ. ಆದ ಕಾರಣ ನಾನು ಮಾಡಿದ್ದೀನಿ ರೀ. ಮತ್ತು ಇದೇ ರೀತಿಯಾಗಿ ಮಾಡೋಣ ಸ್ನೇಹಿತರೆ. ಏನು ಬೇಕಂತ ಕಮೆಂಟ್ ಹಾಕಿರಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಸ್ನೇಹಿತರೆ. ಶೇರ್ ಮಾಡಿರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೆಲ್ಲರಿಗೂ ಬಾಯ್ ಬಾಯ್.